ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಸ್ಟ್ರೇಂಜರ್ ಥಿಂಗ್ಸ್ ಸೀಸನ್ 5 ನ 3ನೇ ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಹಿಂದಿನ ಸ್ಟ್ರೇಂಜರ್ ಥಿಂಗ್ಸ್ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸ್ನೇಹಿತರೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಈ ಸೀರೀಸ್ ನ ಎಲ್ಲಾ ವಿಡಿಯೋಸ್ ಒಂದೇ ಕಡೆ ಸಿಗುತ್ತೆ. ಸೊ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಡೀಟೇಲ್ ಆಗಿ ಎಲ್ಲವನ್ನ ಬ್ರೇಕ್ ಡೌನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ನ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಹಿಂದಿನ ಎಪಿಸೋಡ್ ಅಲ್ಲಿ ನೋಡಿದ್ವಿ, ಡೆಮೋಗಾರ್ಗನ್ ಕ್ಯಾರನ್ ಮತ್ತೆ ಟೆಡ್ಗೆ ತುಂಬಾನೇ ಗಾಯಗೊಳಿಸಿ ಹಾಲಿನ ಎತ್ತಾಕೊಂಡು ಹೋಗಿತ್ತು. 11 ಮತ್ತೆ ಜಿಮ್ ಅಪ್ಸೈಡ್ ಡೌನ್ ಅಲ್ಲಿ ಹಾಲಿನ ಹುಡ್ಕೊಂಡ್ ಬಂದಾಗ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂದ ಆಗಿರೋ ಒಂದು ದೊಡ್ಡ ಗೋಡೆ ಸಿಗುತ್ತೆ. ಇಲ್ಲೇ ಹಾಲಿಯ ಒಂದು ಶೂ ಕೂಡ ಬಿದ್ದಿರೋದ್ರಿಂದ ಡೆಮೋಗಾರ್ಗನ್ ಅವಳನ್ನ ಈ ಗೋಡೆಯ ಮುಖಾಂತರ ಇನ್ನೊಂದು ಸೈಡ್ಗೆ ಕರ್ಕೊಂಡು ಹೋಗಿದೆ ಅಂತ ಗೊತ್ತಾಯ್ತು. ಮೈಕ್ ಮತ್ತೆ ನ್ಯಾನ್ಸಿ ಮಿಸ್ಟರ್ ವಾಟ್ಸಿಟ್ ಯಾರು ಅಂತ ತಿಳ್ಕೊಳ್ಳೋಕೆ ತಮ್ಮ ತಾಯಿ ಕ್ಯಾರನ್ ಹತ್ರ ಬಂದಾಗ ಅವನ ಮೊದಲ ಹೆಸರನ್ನ ಬರೆದು ತೋರಿಸ್ತಾಳೆ, ಅದೇ ಹೆನ್ರಿ. ವಿಲ್ ಮತ್ತೆ ರಾಬಿನ್ಗೂ ಕೂಡ ಈ ವಿಷಯ ಗೊತ್ತಾಗಿದೆ. ವೆಕ್ನ ಸ್ಕೂಲ್ ಮಕ್ಕಳನ್ನ ಟಾರ್ಗೆಟ್ ಮಾಡಿ ಕಿಡ್ನಾಪ್ ಮಾಡ್ತಿದ್ದಾನೆ. ಏನಕ್ಕೆ ಅಂತ ಸದ್ಯಕ್ಕೆ ಅರ್ಥ ಆಗ್ತಿಲ್ಲ. ಅದೇ ವೆಕ್ನ ಅಂದ್ರೆ ಹೆನ್ರಿ ಹಾಲಿನ ತನ್ನ ಮನೆಗೆ ಕರ್ಕೊಂಡ್ ಬಂದು ನಿನ್ನ ಮತ್ತೆ ನಿನ್ನ ಫ್ರೆಂಡ್ಸ್ ನೆಲ್ಲ ಮಾನ್ಸ್ಟರ್ಸ್ ಇಂದ ಕಾಪಾಡ್ತೀನಿ ಅಂತ ಸುಳ್ಳು ಹೇಳ್ತಿದ್ದಾನೆ. ನಾಶ ಆಗಿದ್ದ ಈ ಮನೆ ಕೂಡ ಈಗ ಹೊಸದಾಗಿ ಕಟ್ಟಿರೋ ಹಾಗೆ ಕಾಣ್ತಾ ಇದೆ. ಯಾಕೆ ಏನ್ ಕತೆ ಅಂತ ಎಲ್ಲ 3ನೇ ಎಪಿಸೋಡ್ ಅಲ್ಲಿ ನೋಡೋಣ. 3ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ 11 ಮತ್ತೆ ಜಿಮ್ ಗೋಡೆಯಿಂದ ಇನ್ನೊಂದು ಸೈಡ್ ಗೆ ಹೋಗೋಕೆ ಟ್ರೈ ಮಾಡ್ತಿದ್ದಾರೆ. 11 ತನ್ನ ಶಕ್ತಿಯನ್ನ ಬಳಸಿ ಗೋಡೆಯನ್ನ ಹರಿದು ಓಪನ್ ಮಾಡೋಕೆ ನೋಡಿದ್ರು ಆಗ್ತಿಲ್ಲ. ಇವಳ ಕೈಯಲ್ಲೇ ಆಗ್ತಿಲ್ಲ ಅಂದ್ರೆ ಜಿಮ್ ಚಾಕು ತಗೊಂಡು ಚುಚ್ಚುತ್ತಾ ಇದ್ದಾನೆ. ಇವ್ರು ಇಲ್ಲಿ ಸರ್ಕಸ್ ಮಾಡ್ಬೇಕಾದ್ರೆ ಮಿಲಿಟರಿ ಅವ್ರಿಗೆ ಮೊದ್ಲೇ ಗೊತ್ತಾಗಿದ್ಯಲ್ಲ 11 ಅಪ್ಸೈಡ್ ಡೌನ್ ಅಲ್ಲಿ ಇದ್ದಾಳೆ ಅಂತ. ಹಾಗಾಗಿ ಇವರ ಹತ್ರನೇ ಬರ್ತಿದ್ದಾರೆ. ಜೊತೆಗೆ ಸಾನಿಕ್ ವೆಪನ್ ನ ಕೂಡ ಎತ್ತಾಕೊಂಡ್ ಬಂದಿದ್ದಾರೆ. ಮೊದಲನೇ ಎಪಿಸೋಡ್ ನ ವಿಡಿಯೋ ಅಲ್ಲೇ ಹೇಳಿದ್ದೆ ಸ್ನೇಹಿತರೆ, ಈ ಸಾನಿಕ್ ವೆಪನ್ ಇಂದ ಬರೋ ಫ್ರೀಕ್ವೆನ್ಸಿಯ ಕಾರಣದಿಂದ 11 ಗೆ ತುಂಬಾನೇ ಹಿಂಸೆ ಆಗುತ್ತೆ. ಇವಳಿಗೆ ತನ್ನ ಪವರ್ಸ್ ನ ಯೂಸ್ ಮಾಡೋಕ್ ಆಗಲ್ಲ. ಈಗ ಏನಪ್ಪಾ ಮಾಡೋದು ಅಂತ ಜಿಮ್ ಯೋಚನೆ ಮಾಡ್ತಿದ್ದಾಗ್ಲೇ ಈ ಸೀನ್ ಇಲ್ಲಿಗೆ ಕಟ್ ಆಗಿ ನೆಕ್ಸ್ಟ್ ಸೀನ್ ಅಲ್ಲಿ ಜಾಯ್ಸ್ ಮತ್ತೆ ವಿಲ್ ರಾಬಿನ್ ನ ಹುಡುಕ್ತಾ ಇದ್ದಾಳೆ. ಫ್ಲಕ್ಸ್ ಕ್ಯಾಪಾಸಿಟರ್ ಸರಿ ಮಾಡ್ತೀವಿ ಅಂತ ಯಾಮಾರಿಸಿ ಹೋದವರು ಅಡ್ರೆಸ್ ಗೆ ಇಲ್ವಲ್ಲ ಅಂತ ಕಾರಲ್ಲಿ ಹುಡ್ಕೊಂಡ್ ಬರ್ಬೇಕಾದ್ರೆ ವಿಲ್ ಮತ್ತೆ ರಾಬಿನ್ ಇವಳ ಕೈಗೆ ತಗ್ಲಾಕೊಂತಾರೆ. ಹೇಳ್ದೆ ಕೇಳ್ದೆ ಯಾಕೆ ಹೋಗಿದ್ರಿ, ಇದು ತಮಾಷೆ ವಿಷಯ ಅಲ್ಲ ಅಂತೆಲ್ಲ ರಾಬಿನ್ ಗೆ ಜಾಯ್ಸ್ ಬೈಬೇಕಾದ್ರೆ ವಿಲ್ ಹೇಳ್ತಾನೆ, ನಾವು ರಿಸ್ಕ್ ತಗೊಳ್ಳೇಬೇಕು. ನಾನು ಮತ್ತೆ ರಾಬಿನ್ ಸ್ಕೂಲ್ ಹತ್ರ ಹೋಗಿದ್ದಕ್ಕೇನೆ ವೆಕ್ನಾನ ದೊಡ್ಡ ಪ್ಲಾನ್ ಬಗ್ಗೆ ತಕ್ಕ ಮಟ್ಟಿಗೆ ಗೊತ್ತಾಗಿದೆ ಅಂತ ಹೇಳ್ತಾನೆ. ಹಾಲಿ ಕಿಡ್ನಾಪ್ ಆಗ್ಬೇಕಾಗಿರೋ ಮಕ್ಕಳ ಲಿಸ್ಟ್ ಅಲ್ಲಿ ಮೊದಲನೇ ಅವಳು ಅಷ್ಟೇ. ಹಿಂದೆನೆ ಮತ್ತಷ್ಟು ಮಕ್ಕಳನ್ನ ಅವನು ಕಿಡ್ನಾಪ್ ಮಾಡ್ತಾನೆ. ಯಾಕೆ ಏನ್ ಕತೆ ಅಂತ ಗೊತ್ತಿಲ್ಲ. ಮೊದ್ಲು ವೆಕ್ನಾನ ಏನಾದ್ರೂ ಮಾಡಿ ತಡಿಲೇಬೇಕು ಅಂತ ಹೇಳ್ತಾನೆ. ಅದೇ ಸ್ಕೂಲ್ ಅಲ್ಲಿ ಹಾಲಿಗೆ ತೊಂದರೆ ಕೊಡ್ತಿದ್ದ ಹುಡುಗ ಡೆರಿಕ್ ನ ನೋಡ್ತೀವಿ. ಇವನು ಟೆಸರಾಕ್ಟ್ ನ ಇಟ್ಕೊಂಡು ಕೂತಿದ್ದಾನೆ. ಟೆಸರಾಕ್ಟ್ ಅಂದ್ರೆ ಸ್ನೇಹಿತರೆ 4 ಡೈಮೆನ್ಷನ್ ಕ್ಯೂಬ್. 2D 3D ಆಬ್ಜೆಕ್ಟ್ಸ್ ಬಗ್ಗೆ ಎಲ್ಲ ನಾವು ಸ್ಕೂಲು ಕಾಲೇಜಸ್ ಅಲ್ಲೆಲ್ಲ ಕೇಳ್ತಾನೆ ಬಂದಿದ್ದೀವಿ. ಆದ್ರೆ 4D ಆಬ್ಜೆಕ್ಟ್ಸ್ ನ ನಾವು ನೋಡೋಕಾಗಲ್ಲ. ನಮ್ಮ ಕಣ್ಣಿಗೆ ಕಾಣೋದು 3D ಲಾಸ್ಟ್. 4D 5D ಎಲ್ಲ ನೋಡೋ ಅಷ್ಟು ಕೆಪಾಸಿಟಿ ನಮ್ಗೆ ಇಲ್ಲ. ಆದ್ರೆ 4D ನ ಮ್ಯಾಥ್ಸ್ ನ ಯೂಸ್ ಮಾಡ್ಕೊಂಡು ಹೇಗೆ ಕಾಣಿಸ್ಬೋದು ಅಂತ ಟೆಸರಾಕ್ಟ್ ನ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸ್ಪ್ಲೈನ್ ಮಾಡೋಕೋಸ್ಕರ ಇದನ್ನ ಮಾಡ್ತಾರೆ ಅಷ್ಟೇ. ಅಲ್ಲೂ ನಮಗೆ 4D ಸರಿಯಾಗಿ ಕಾಣಿಸೋದಿಲ್ಲ. 4D 5D ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಇನ್ನ ಅರ್ಧ ಗಂಟೆ ಲೇಟ್ ಆಗ್ಬಿಡುತ್ತೆ ಸ್ನೇಹಿತರೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಂಟರ್ಸ್ಟೆಲ್ಲರ್ ಮೂವಿ ಎಕ್ಸ್ಪ್ಲನೇಷನ್ ವಿಡಿಯೋ ನೋಡಿ, ಅದರಲ್ಲಿ ಎಲ್ಲಾ ಡೀಟೇಲ್ ಆಗಿ ಹೇಳಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈ ಟೆಸರಾಕ್ಟ್ ಮೇಲೆ ಡೆರಿಕ್ ಗೆ ಯಾಕೆ ಇಂಟ್ರೆಸ್ಟ್ ಬಂತು ಅಂತ ಕೇಳಿದ್ರೆ ಮತ್ತೆ ಎ ರಿಂಕಲ್ ಇನ್ ಟೈಮ್ ಬುಕ್ ಗೆ ಕಾರಣ. ಮಕ್ಕಳು ಎಲ್ಲರೂ ಈ ಬುಕ್ ನ ಓದ್ತಿರೋ ಹಾಗೆ ಕಾಣ್ತಾ ಇದೆ. ಯಾಕಂದ್ರೆ ಡೆರಿಕ್ ನ ಹಿಂದೆ ಬೋರ್ಡ್ ಮೇಲೆ ರಿಂಕಲ್ ಇನ್ ಟೈಮ್ ಬಗ್ಗೆ ಏನೋ ಬರ್ದಿದ್ದಾರೆ. ಮತ್ತೆ ಸೈಡ್ ಅಲ್ಲಿ 3ನೇ ಚಾಪ್ಟರ್ ನ ಓದ್ಕೊಂಡ್ ಬನ್ನಿ ಅಂತ ಬರ್ದಿರೋದು ನೋಡಿದ್ರೆ ಟೀಚರೇ ಈ ಬುಕ್ ನ ಓದೋಕೆ ಮಕ್ಕಳಿಗೆ ಹೇಳಿದ್ದಾರೆ ಅಂತ ಕಾಣಿಸುತ್ತೆ. ಈ ಟೆಸರಾಕ್ಟ್ ರಿಂಕಲ್ ಇನ್ ಟೈಮ್ ಬುಕ್ ಅಲ್ಲೂ ಇದೆ ಸ್ನೇಹಿತರೆ. ಹೇಗೆ MCU ಅಲ್ಲಿ ಟೆಸರಾಕ್ಟ್ ಒಳಗೆ 6 ಇನ್ಫಿನಿಟಿ ಸ್ಟೋನ್ಸ್ ಅಲ್ಲಿ ಒಂದಾದ ಸ್ಪೇಸ್ ಸ್ಟೋನ್ ಇರುತ್ತಲ್ಲ, ಅದೇನ್ ಮಾಡುತ್ತೆ ಸ್ಪೇಸ್ ಅಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇನ್ಸ್ಟಂಟ್ ಆಗಿ ಟ್ರಾವೆಲ್ ಮಾಡೋಕೆ ಸಹಾಯ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಟೆಲಿಪೋರ್ಟ್ ಆಗ್ಬಹುದು. ಅದೇ ರೀತಿ ಎ ರಿಂಕಲ್ ಇನ್ ಟೈಮ್ ಬುಕ್ ಅಲ್ಲೂ ಅಷ್ಟೇ ಟೆಸರಾಕ್ಟ್ ನ ಟೈಮ್ ಅಂಡ್ ಸ್ಪೇಸ್ ನ ಬೆಂಡ್ ಮಾಡೋಕೆ ಬಳಸ್ತಾರೆ, ವರ್ಮ್ ಹೋಲ್ ತರ. ಈ ಇಮೇಜ್ ನ ನೋಡಿ ಸ್ನೇಹಿತರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಇರುವೆ ಸ್ಟ್ರೈಟ್ ಲೈನ್ ಮೇಲೆ ಹೋಗ್ತಾ ಇದೆ. ಎ ಇಂದ ಬಿ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ತುಂಬಾನೇ ಸಮಯ ಬೇಕು. ಆದ್ರೆ ಈ ಎರಡನೇ ಇಮೇಜ್ ನ ನೋಡಿದ್ರೆ ಟೆಸರಾಕ್ಟ್ ಇಂದ ಟೈಮ್ ಅಂಡ್ ಸ್ಪೇಸ್ ನ ಬೆಂಡ್ ಮಾಡಿದಾಗ ಈ ರೀತಿ AB ಪಾಯಿಂಟ್ 2 ಕೂಡ ಹತ್ರ ಆಗುತ್ತೆ. ಹಾಗಾಗಿ ಬೇಗ ಟ್ರಾವೆಲ್ ಆಗ್ಬಹುದು. ವರ್ಮ್ ಹೋಲ್ ಕೂಡ ಇದೇ ರೀತಿ ಇಂಟರ್ಸ್ಟೆಲ್ಲರ್ ಮೂವಿಯಲ್ಲೂ ಕೂಡ ಅಷ್ಟೇ. ಭೂಮಿಯಲ್ಲಿ ಬದುಕೋಕಾಗ್ತಿಲ್ಲ. ಭೂಮಿಯ ರೀತಿನೇ ಬೇರೆ ಪ್ಲಾನೆಟ್ ನ ಹುಡ್ಕೊಂಡು ಹೊರಟಾಗ ಹೋಗಿ ಬರೋ ಅಷ್ಟೊತ್ತಿಗೆ ತುಂಬಾನೇ ವರ್ಷಗಳು ಬೇಕಾಗುತ್ತೆ. ಆದ್ರೆ ಈ ವರ್ಮ್ ಹೋಲ್ ಗಳು ಶಾರ್ಟ್ ಕಟ್ ನ ರೀತಿ ಕೆಲಸ ಮಾಡೋದ್ರಿಂದ ಕಡಿಮೆ ಸಮಯದಲ್ಲೇ ಲಕ್ಷಗಟ್ಟಲೆ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಬಹುದು. ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂದ್ರೆ ಏನು ತೊಂದರೆ ಇಲ್ಲ ಸ್ನೇಹಿತರೆ. ಮುಂದೆ ನಮ್ ಟೀಚರ್ ಕ್ಲಾರ್ಕ್ ಬರ್ತಾರೆ, ಅವರೇ ಅರ್ಥ ಮಾಡಿಸ್ತಾರೆ. ಒಟ್ನಲ್ಲಿ ಟೈಮ್ ಟ್ರಾವೆಲ್ ಅಥವಾ ಟೆಲಿಪೋರ್ಟೇಷನ್ ಕಾನ್ಸೆಪ್ಟ್ ಎಲ್ಲ ಈ ಸೀರೀಸ್ ಅಲ್ಲಿ ಬರುತ್ತೆ ಅಂತ ಅನಿಸ್ತಿದೆ. ಹಾಗಾಗಿ ಮೊದಲೇ ಈ ವಿಷಯವನ್ನ ಹೇಳ್ತಾ ಇದ್ದೀನಿ.
ಸೊ ಕತೆ ಕಡೆ ವಾಪಸ್ ಬರೋಣ. ಡೆರಿಕ್ ತನ್ನ ಹಿಂದೆ ನಿಂತಿರೋ ಹೆನ್ರಿಯನ್ನ ನೋಡ್ತಾನೆ. ಇವನು ಎಲ್ಲಾ ಮಕ್ಕಳಿಗೂ ತನ್ನ ಹೆಸರು ಮಿಸ್ಟರ್ ವಾಟ್ಸಿಟ್ ಅಂತಾನೆ ಹೇಳಿದ್ದಾನೆ. ಇವನಿಗೂ ಗೊತ್ತಲ್ಲ ಮಕ್ಕಳು ಎ ರಿಂಕಲ್ ಇನ್ ಟೈಮ್ ಬುಕ್ ಓದ್ತಿದ್ದಾರೆ ಅಂತ, ಹಾಗಾಗಿ ಆ ಬುಕ್ ಅಲ್ಲಿ ಬರೋ ಒಂದು ಕ್ಯಾರೆಕ್ಟರ್ ನ ಹೆಸರನ್ನೇ ಹೇಳ್ತಿದ್ದಾನೆ. ಡೆರಿಕ್ ಇವನನ್ನ ನೋಡಿ ಸ್ಮೈಲ್ ಬೇರೆ ಮಾಡ್ತಿದ್ದಾನೆ. ನೋಡೋಣ ಡೆರಿಕ್ ಕತೆ ಏನಾಗುತ್ತೆ. ಇಲ್ಲಿಂದ ಹೆನ್ರಿ ವಾಪಸ್ ತನ್ನ ಮನೆಗೆ ಹಾಲಿ ಹತ್ರ ಬರ್ತಾನೆ. ಇವಳಿಗೆ ಇಷ್ಟ ಇರೋ ತಿನಿಸುಗಳನ್ನೆಲ್ಲ ತಯಾರಿಸಿ ಕೊಟ್ಟಿದ್ದಾನೆ. ಆದ್ರೆ ಹಾಲಿಗೆ ತನ್ನ ಪೇರೆಂಟ್ಸ್ ನೆನಪಾಗ್ತಿರೋದ್ರಿಂದ ಹೆನ್ರಿ, ನೀನು ಯೋಚನೆ ಮಾಡ್ಬೇಡ, ನಿನ್ನನ್ನ ಮಾನ್ಸ್ಟರ್ಸ್ ಇಂದ ಕಾಪಾಡಿ ನನ್ ಜೊತೆ ಸೇಫ್ ಆಗಿ ಇಟ್ಕೊಂಡಿದ್ದೀನಿ ಅಂತ ಅವ್ರಿಗೆ ಗೊತ್ತಿದೆ. ಅವರು ಈಗ ನೆಮ್ಮದಿಯಾಗಿದ್ದಾರೆ ಅಂತ ಹೇಳ್ತಾನೆ. ಹೌದು, ಬಹಳ ನೆಮ್ಮದಿಯಾಗಿದ್ದಾರೆ ಹಾಸ್ಪಿಟಲ್ ಅಲ್ಲಿ. ನಾಳೆ ಡೆರಿಕ್ ಕೂಡ ಇಲ್ಲಿಗೆ ಬರ್ತಾ ಇದ್ದಾನೆ, ಹಾಗಾಗಿ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಇಡೀ ಮನೆ ಈಗ ನಿಂದೆ, ಆರಾಮಾಗಿ ಇರು, ಆದ್ರೆ ಕಾಡಿಗೆ ಮಾತ್ರ ಹೋಗ್ಬೇಡ, ಅಲ್ಲೇ ಮಾನ್ಸ್ಟರ್ಸ್ ಇರೋದು ಅಂತ ಹೆನ್ರಿ ಹೇಳಿ ಇವಳಿಗೋಸ್ಕರ ಸಾಂಗ್ಸ್ ಇರೋ ಕ್ಯಾಸೆಟ್ ಮತ್ತೆ ರೇಡಿಯೋ ಕ್ಯಾಸೆಟ್ ಪ್ಲೇಯರ್ ನ ಕೊಟ್ಟು ಹೋಗ್ತಾನೆ. ಈಗ ಯಾರೋ ಕಾಡಿನ ಒಳಗಿಂದ ಹಾಲಿನ ಗಮನಿಸ್ತಾ ಇದ್ದಾರೆ. ಕಾಡಲ್ಲಿ ಯಾರೋ ಇದ್ದಾರೆ ಅಂತ ಹಾಲಿಗೂ ಕೂಡ ಅನಿಸ್ತಿದೆ. ಅದೇ ಅಪ್ಸೈಡ್ ಡೌನ್ ಅಲ್ಲಿ ಮಿಲಿಟರಿ ಅವರು ಬರೋಷ್ಟ್ರಲ್ಲಿ ಜಿಮ್ 11 ಎತ್ಕೊಂಡ್ ಬಂದು ಇಲ್ಲೇ ಒಂದು ಹಳೆ ಬಿಲ್ ಬೋರ್ಡ್ ಇದೆ, ಅದರ ಹಿಂದೆ ಮಲಗಿಸಿದಾನೆ. ಸೋಲ್ಜರ್ಸ್ ಎಲ್ಲ ಗೋಡೆ ಹತ್ರ ಬಂದ್ಮೇಲೆ ಇಲ್ಲೂ 11 ಇಲ್ಲ, ಬೇರೆ ಕಡೆ ಹೋಗ್ಬೇಕು ಅಂತ ಮಾತಾಡ್ಕೊಂತಿದ್ದಾರೆ. ಆದ್ರೆ ಸರಿಯಾದ ಸಮಯಕ್ಕೆ ಲೆಫ್ಟಿನೆಂಟ್ ಟೇಕರ್ಸ್ಗೆ ಅರ್ಜೆಂಟ್ ಆಯ್ತು ಅಂತ ಗೋಡೆ ಮೇಲೆ ಬಂದು ಉಯ್ತಾ ಇದ್ದಾನೆ. ಇವನ ಯೂರಿನೇನೋ ಆಸಿಡ್ ಅನ್ನೋ ಹಾಗೆ ಹೊಗೆ ಎಲ್ಲ ಬರ್ತಿದೆ. ಇದರಿಂದ ನಾವು ಗಮನಿಸಬೇಕಾಗಿರೋ ವಿಷಯ ಏನಂದ್ರೆ ಅಪ್ಸೈಡ್ ಡೌನ್ ಅಲ್ಲಿ ಎಲ್ಲೂ ನೀರಿಲ್ಲ. ಕೆರೆಯಲ್ಲೂ ಕೂಡ ಡೆಮೋಗಾರ್ಗನ್ ಹಾಲಿ ಮತ್ತೆ ಕ್ಯಾರನ್ ಮೇಲೆ ದಾಳಿ ಮಾಡೋಕೆ ಬಂದಾಗ ಇಬ್ರು ಬಾತ್ ಟಬ್ ಅಲ್ಲಿ ಮಲಗಿದ್ರು. ಡೆಮೋಗಾರ್ಗನ್ ನೀರಿನ ಒಳಗೆ ಕೈಯೂ ಹಾಕಿ ನೋಡಲ್ಲ. ಇದರಿಂದ ಎಲ್ಲರಿಗೂ ಅನಿಸ್ತಾ ಇರೋದು ನೀರು ಅಂದ್ರೆ ಅಪ್ಸೈಡ್ ಡೌನ್ ಅಲ್ಲಿ ಇರೋ ಮಾನ್ಸ್ಟರ್ಸ್ ಗೆ ಆಗಲ್ವೇನೋ ಅಂತ. ಇದ್ರೂ ಇರ್ಬೋದು, ನೋಡೋಣ ಮುಂದೇನಾದ್ರೂ ಇದ್ರ ಬಗ್ಗೆ ತೋರಿಸ್ತಾರ. ಮತ್ತೆ ಇಲ್ಲಿ ಲೆಫ್ಟಿನೆಂಟ್ ಏಕರ್ಸ್ ನ ಕ್ಯಾರೆಕ್ಟರ್ ಮಾಡಿರೋ ಆಕ್ಟರ್ ಸ್ಟ್ರೇಂಜರ್ ಥಿಂಗ್ಸ್ ದ ಫಸ್ಟ್ ಶಾಡೋ ನಾಟಕದಲ್ಲಿ ಹಾಕಿನ್ಸ್ ಲ್ಯಾಬ್ ನ ಡೈರೆಕ್ಟರ್ ಡಾಕ್ಟರ್ ಮಾರ್ಟಿನ್ ನ ಕ್ಯಾರೆಕ್ಟರ್ ಮಾಡಿರೋದು. ಈ ಸ್ಟೇಜ್ ಪ್ಲೇ ಅಂದ್ರೆ ನಾಟಕದ ಬಗ್ಗೆ ನಿಮ್ಗೆ ಗೊತ್ತಿರಬಹುದು. ಲಂಡನ್ ಮತ್ತೆ ನ್ಯೂಯಾರ್ಕ್ ನ ಥಿಯೇಟರ್ ಅಲ್ಲಿ ಈ ನಾಟಕ ನಡೀತಾ ಇದೆ. ಇದು ಸ್ಟ್ರೇಂಜರ್ ಥಿಂಗ್ಸ್ ಸೀರೀಸ್ ನ ಪ್ರೀಕ್ವೆಲ್. ಹೆನ್ರಿ ಚಿಕ್ಕವನಿದ್ದಾಗ ಏನೆಲ್ಲ ಆಗಿತ್ತು ಅನ್ನೋ ಒಂದು ಸ್ಟೋರಿನ ಹೇಳಿದ್ದಾರೆ. ಪ್ರಾಬ್ಲಮ್ ಏನಂದ್ರೆ ಈ ನಾಟಕವನ್ನ ನೋಡೋಕೆ ಲಂಡನ್ ಇಲ್ಲ ನ್ಯೂಯಾರ್ಕ್ ಗೆನೆ ಹೋಗ್ಬೇಕು. ರೆಕಾರ್ಡ್ ಮಾಡಿ ನೆಟ್ಫ್ಲಿಕ್ಸ್ ಅಲ್ಲೆಲ್ಲೂ ಹಾಕಿಲ್ಲ. ಕೇವಲ ಈ ನಾಟಕದ ಮೇಕಿಂಗ್ ಬಗ್ಗೆ ಮಾಡಿರೋ ಡಾಕ್ಯುಮೆಂಟರಿ ನೆಟ್ಫ್ಲಿಕ್ಸ್ ಅಲ್ಲಿ ಇದೆ. ಮುಂದೆ ಆದ್ರೂ ಈ ನಾಟಕದ ರೆಕಾರ್ಡ್ ಮಾಡಿರೋ ವರ್ಷನ್ ನೆಟ್ಫ್ಲಿಕ್ಸ್ ಗೆ ಬಂದ್ರೆ ನಮಗೆ ಹೆನ್ರಿ ಬಗ್ಗೆ ತುಂಬಾನೇ ವಿಷಯಗಳು ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಈಗ ಏಕರ್ಸ್ ಜಿಮ್ ಇಲ್ಲೇ ಬಿಟ್ಟಿರೋ ಚಾಕುನ ನೋಡಿ ಇಲ್ಲಿ ಯಾರೋ ಖಂಡಿತ ಇದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ಸಾನಿಕ್ ವೆಪನ್ ನ ಎಲ್ಲಾ ಕಡೆ ಟರ್ನ್ ಮಾಡ್ತಿದ್ದಾರೆ. ಇದರಿಂದ 11 ಗೆ ಇನ್ನೂ ನೋವಾಗಿ ಶಬ್ದ ಮಾಡಿದಾಗ ಬಿಲ್ ಬೋರ್ಡ್ ಹಿಂದೆನೆ 11 ಇದ್ದಾಳೆ ಅಂತ ಇವಳನ್ನ ಬಂಧಿಸೋಕೆ ಹತ್ರ ಬರ್ಬೇಕಾದ್ರೆ ಜಿಮ್ ಎಲ್ಲರ ಮೇಲೂ ಒಂದೇ ಸಮ ಫೈರ್ ಮಾಡ್ತಾನೆ. ಗ್ರೆನೇಡ್ ಗಳಿಂದ ಬ್ಲಾಸ್ಟ್ ಮಾಡಿ ಸೋಲ್ಜರ್ಸ್ ನ ಸಾಯಿಸಿ ಕೊನೆಗೆ ಸಾನಿಕ್ ವೆಪನ್ ಗೂ ಕೂಡ ಶೂಟ್ ಮಾಡಿದ್ರಿಂದ ಇದು ಕೂಡ ನಾಶ ಆಗುತ್ತೆ. 11 ಸರಿ ಹೋದ್ಲು. ಇವಳೆದು ಬಂದು ಇನ್ನೂ ಬದುಕಿರೋ ಏಕರ್ಸ್ ಮೇಲೆ ತನ್ನ ಪವರ್ಸ್ ಇಂದ ದಾಳಿ ಮಾಡಿ ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ತಾಳೆ. ಅದೇ ಇನ್ನೊಂದ್ ಕಡೆ ಎಲ್ಲರೂ ರೇಡಿಯೋ ಸ್ಟೇಷನ್ ಅಲ್ಲಿ ಸೇರಿದ್ದಾರೆ. ವಿಲ್, ರಾಬಿನ್ ಮತ್ತೆ ಮೈಕ್ ನ್ಯಾನ್ಸಿಗೆ ವೆಕ್ನಾನೇ ಹಾಲಿನ ಕಿಡ್ನಾಪ್ ಮಾಡಿರೋದು ಅಂತ ಗೊತ್ತಾಗಿರೋದ್ರಿಂದ ಇವರು ತಿಳ್ಕೊಂಡ್ ಬಂದಿರೋ ವಿಷಯ ಎಲ್ಲರಿಗೂ ಹೇಳ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಹೇಳೋದು ವಿಲ್. ಇವನು ಮತ್ತೆ ರಾಬಿನ್ ಸ್ಕೂಲ್ ನ ಪ್ಲೇ ಗ್ರೌಂಡ್ ಅಲ್ಲಿ ಇದ್ದಾಗ್ಲೇ ಸ್ಕೂಲ್ ಮಕ್ಕಳೆಲ್ಲ ಬಂದಿರ್ತಾರೆ. ಆಗ ವಿಲ್ ಗೆ ಮತ್ತೆ ಡೆರಿಕ್ ಏನ್ ಮಾಡ್ತಿದ್ದಾನೆ ಅನ್ನೋದು ಕಾಣಿಸಿರುತ್ತೆ. ಅಂದ್ರೆ ಡೆರಿಕ್ ಏನ್ ನೋಡ್ತಿದ್ದಾನೋ ಅದು ವಿಲ್ ಗೆ ಕಾಣಿಸಿದೆ. ವೆಕ್ನಾ ನೆಕ್ಸ್ಟ್ ಡೆರಿಕ್ ನ ಟಾರ್ಗೆಟ್ ಮಾಡಿರೋದ್ರಿಂದಾನೇ ಈ ರೀತಿ ಆಗ್ತಿರೋದು. ಮೊದಲು ಡೆರಿಕ್ ನ ನಾವು ಕಾಪಾಡಬೇಕು ಅಂತ ಡೆರಿಕ್ ನ ಕಿಡ್ನಾಪ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಡೆರಿಕ್ ನ ಕಿಡ್ನಾಪ್ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಅವನನ್ನ ಎಲ್ಲಿಗೆ ಕರ್ಕೊಂಡು ಹೋದ್ರು ಕೂಡ ಡೆಮೋಗಾರ್ಗನ್ ಬಂದು ಎಳ್ಕೊಂಡು ಹೋಗುತ್ತೆ. ಅಥವಾ ಇದರಿಂದ ನಮಗೆ ಹಾಲಿ ಕೂಡ ಸಿಗೋದಿಲ್ಲ ಅಂತ ಡಸ್ಟಿನ್ ಹೇಳಿದಾಗ ಮೈಕ್ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಡೆರಿಕ್ ಗೆ ಮತ್ತೆ ಅವನ ಫ್ಯಾಮಿಲಿ ಅವ್ರಿಗೆ ಪರಿಚಯ ಇರೋ ಯಾರನ್ನಾದ್ರೂ ಅವರ ಮನೆಗೆ ಕಳಿಸಿ ಎಲ್ಲರೂ ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ಬೇಕು. ಆಮೇಲೆ ನಾವೆಲ್ಲ ಅವರ ಮನೆಗೆ ಹೋಗಿ ಟ್ರ್ಯಾಪ್ ಸೆಟ್ ಮಾಡಿ ಡೆಮೋಗಾರ್ಗನ್ ಬರೋದನ್ನ ವೇಟ್ ಮಾಡೋಣ. ಬರ್ತಿದ್ದಂಗೆ ಟ್ರ್ಯಾಪ್ ಮಾಡಿ ಅದರ ದೇಹಕ್ಕೆ ಟೆಲಿಮೆಟ್ರಿ ಟ್ಯಾಗ್ ನ ಅಟ್ಯಾಚ್ ಮಾಡಿದ್ರೆ ಆಮೇಲೆ ಅದನ್ನ ಟ್ರ್ಯಾಕ್ ಮಾಡಬಹುದು. ಅದೇನಾದ್ರೂ ವೆಕ್ನಾ ಹತ್ರ ಹೋದ್ರೆ ನಮಗೆ ವೆಕ್ನಾ ಇರೋ ಲೊಕೇಶನ್ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಮೈಕ್. ನೆಕ್ಸ್ಟ್ ನಲ್ಲಿ ಹೆನ್ರಿಯ ಮನೆಯಲ್ಲಿ ಒಬ್ಳೆ ಇದ್ರು. ಹಾಡಾಕೊಂಡು ಟಿವಿ ನೋಡ್ತಾ ಕೇಕ್ ಮಾಡ್ಕೊಂಡು ತಿಂತಾ ಇರೋ ಹಾಲಿನ ನೋಡ್ತೀವಿ. ಇವಳು ಮನೆಯಲ್ಲಿ ಏನೇನಿದೆ ಅಂತ ನೋಡೋದ್ರ ಜೊತೆಗೆ ಹೆನ್ರಿಯ ಸಹೋದರಿಯ ಬಟ್ಟೆಯನ್ನ ಕೂಡ ಹಾಕೊಂತಾಳೆ. ಮತ್ತೆ ಇಲ್ಲೇ ಹೆನ್ರಿ ತನ್ನ ಫ್ಯಾಮಿಲಿ ಜೊತೆ ಇರೋ ಹಳೆ ಫೋಟೋ ಕೂಡ ಇದೆ. ಹೆನ್ರಿ ಸ್ಕೌಟ್ಸ್ ಯೂನಿಫಾರ್ಮ್ ಹಾಕಿರೋದನ್ನ ನೋಡಿ ಈ ಯೂನಿಫಾರ್ಮ್ ನ ಹಾಲಿ ಹುಡ್ಕೊಂಡ್ ಬಂದಾಗ ಕೊನೆಗೂ ಇವಳಿಗೆ ಯೂನಿಫಾರ್ಮ್ ಎಲ್ಲ ಸಿಗುತ್ತೆ. ಅಷ್ಟೇ ಅಲ್ಲ, ಒಂದು ಸಣ್ಣ ಟೆಲಿಸ್ಕೋಪ್ ಕೂಡ ಇದೆ. ಇದೇ ಸಮಯಕ್ಕೆ ಮನೆಯ ಡೋರ್ ಬೆಲ್ ಯಾರೋ ರಿಂಗ್ ಮಾಡ್ತಿರೋದ್ರಿಂದ ಯಾರು ಅಂತ ನೋಡೋಕೆ ಬಂದ್ರೆ ಯಾರು ಇಲ್ಲ. ಆದ್ರೆ ಒಂದು ಲೆಟರ್ ಸಿಗುತ್ತೆ. ಏನಿದೆ ಅಂತ ನೋಡಿದ್ರೆ ಹೆನ್ರಿ ಇದನ್ನ ಬರ್ದಿರೋದು. ನನಗೆ ನಿನ್ನ ಸಹಾಯ ಬೇಕು, ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡಿರೋ ಜಾಗಕ್ಕೆ ಬಾ ಅಂತ ಇದೆ. ಆದ್ರೆ ಹೆನ್ರಿ ಕಾಡಿಗೆ ಮಿಸ್ ಆಗು ಬರ್ಬೇಡ ಅಂತ ಹೇಳ್ದವನು ಈಗ ಕಾಡಿನ ದಾರಿಯಲ್ಲಿ ಗುಹೆಗಳ ಹತ್ರ ಬರೋದಾಗಿ ಲೆಟರ್ ಬರ್ದಿದ್ದಾನಲ್ಲ ಅಂತ ಇವಳಿಗೆ ಡೌಟ್ ಬರ್ತಿದೆ. ಸ್ಕೂಲಲ್ಲಿ ಟೀಚರ್ ಕ್ಲಾರ್ಕ್ ವರ್ಮ್ ಹೋಲ್ ಗಳ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ. ಇಡೀ ಕ್ಲಾಸ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಲೂಕಸ್ ನ ತಂಗಿ ಎರಿಕಾನ ಬಿಟ್ಟು. ಸ್ಪೇಸ್ ಅಲ್ಲಿ ವರ್ಮ್ ಹೋಲ್ ಹೇಗಿರುತ್ತೆ, ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗವನ್ನ ಕನೆಕ್ಟ್ ಮಾಡುತ್ತೆ ಅಂತ ಬೋರ್ಡ್ ಮೇಲೆ ಬರ್ದಿದ್ದಾರೆ. ಇದೆಲ್ಲ ಥಿಯರಿಯಲ್ಲಿ ಇದೆ ಅಷ್ಟೇ, ನಿಜವಾಗ್ಲೂ ಇದೆ ಅಂತ ಪ್ರೂಫ್ ಸಿಕ್ಕಿಲ್ಲ.
ಆದ್ರೆ ಇದೇ ಥಿಯರೀಸ್ ನ ಮೂವೀಸ್ ಅಲ್ಲಿ ಸೈನ್ಸ್ ಫಿಕ್ಷನ್ ಅಲ್ಲೆಲ್ಲ ಬಳಸ್ಕೊಂಡಿದ್ದಾರೆ ಅಂತ ಕ್ಲಾರ್ಕ್ ಹೇಳ್ತಾರೆ. ಎರಿಕಾ ಕೂಡ ವರ್ಮ್ ಹೋಲ್ ಗಳ ಸಹಾಯದಿಂದ ನಾವು ಒಂದು ಗ್ಯಾಲಕ್ಸಿಯಿಂದ ಇನ್ನೊಂದು ಗ್ಯಾಲಕ್ಸಿ ಅಥವಾ ಬೇರೆ ಡೈಮೆನ್ಷನ್ಗೂ ಕೂಡ ವೇಗವಾಗಿ ಹೋಗ್ಬೋದು ಅಂತ ಹೇಳ್ತಾ ಇದ್ದಾಳೆ. ಅಷ್ಟೇ ಅಲ್ಲ ಪುಟ, ಟೈಮ್ ಟ್ರಾವೆಲ್ ಕೂಡ ಮಾಡಬಹುದು ಅಂತ ಕ್ಲಾರ್ಕ್ ಹೇಳ್ತಿರೋದು ನೋಡಿದ್ರೆ ಖಂಡಿತ ಈ ಕಾನ್ಸೆಪ್ಟ್ ಎಲ್ಲ ಮುಂದೆ ಬರೋ ಹಾಗಿದೆ. ಮುಂದೆ ಈ ಕಾನ್ಸೆಪ್ಟ್ ಬರುತ್ತೆ. ಆದ್ರೆ ಸದ್ಯಕ್ಕೆ ಈಗ ಮೈಕ್ ಮತ್ತೆ ಲೂಕಸ್ ಕಿಟಕಿ ಹತ್ರ ಬಂದು ಸ್ವಲ್ಪ ಹೊರಗೆ ಬಾ ಅಂತ ಎರಿಕಾಗೆ ಸಿಗ್ನಲ್ ಮಾಡಿದಾಗ ಕೋಪದಲ್ಲಿ ಬರ್ತಾಳೆ ಎರಿಕಾ. ನನ್ನ ಫೇವ್ರೇಟ್ ಕ್ಲಾಸ್ ನ ಡಿಸ್ಟರ್ಬ್ ಮಾಡ್ತಿದಿರಲ್ಲ ಅಂತ. ನಿನ್ ಫೇವ್ರೇಟ್ ಕ್ಲಾಸ್ ಇರ್ಲಿ, ಮೊದಲು ನಾವು ಡೆರಿಕ್ ನ ಕಾಪಾಡ್ಬೇಕು ಅಂದಾಗ ಅವನ್ನ ನಾನ್ ಯಾಕೆ ಕಾಪಾಡ್ಲಿ ಅಂತಾಳೆ. ಆದ್ರೆ ಹಾಲಿನ ಕೂಡ ಕಾಪಾಡ್ಬೇಕು, ವೆಕ್ನ ಅವಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂದಾಗ ಇವರಿಗೆ ಸಹಾಯ ಮಾಡೋಕೆ ಒಪ್ಕೊಂತಾಳೆ ಎರಿಕಾ. ಏನ್ ಸಹಾಯ ಮಾಡ್ಬೇಕು ಅಂದ್ರೆ ಮೈಕ್ ನ ಪ್ಲಾನ್ ಅಲ್ಲಿ ಡೆರಿಕ್ ನ ಫ್ಯಾಮಿಲಿಗೆ ಪರಿಚಯ ಇರೋರು ಯಾರಾದ್ರೂ ಮನೆಗೆ ಹೋಗಿ ಎಲ್ಲರನ್ನ ಪ್ರಜ್ಞೆ ತಪ್ಪೋ ಹಾಗೆ ಮಾಡ್ಬೇಕಲ್ಲ. ಈ ಕೆಲ್ಸಕ್ಕೆ ಎರಿಕಾನ ಸೆಲೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಇವಳು ಡೆರಿಕ್ ನ ಅಕ್ಕ ಟೀನಾಳ ಫ್ರೆಂಡ್ ಆಗಿದ್ಲು. ಈಗ ಸದ್ಯಕ್ಕೆ ಇಬ್ರು ದುಶ್ಮನ್ಗಳಾಗಿದ್ದಾರೆ. ಎರಿಕಾ ಟೀನಾಗೆ ಕ್ಷಮೆ ಕೇಳೋ ನೆಪದಲ್ಲಿ ಡೆರಿಕ್ ನ ಮನೆಗೆ ಹೋಗೋ ಪ್ಲಾನ್. ಈಗ ಪ್ರಜ್ಞೆ ತಪ್ಸೋಕೆ ಏನಾದ್ರೂ ಬೇಕಲ್ಲ. ಈ ಸಮಸ್ಯೆಗೆ ಪರಿಹಾರ ರಾಬಿನ್ ಹತ್ರ ಇದೆ. ವಿಲ್ ನ ಕರ್ಕೊಂಡು ಸೀದಾ ಹಾಸ್ಪಿಟಲ್ ಗೆ ಬಂದಿದ್ದಾಳೆ. ಇವರು ಬೆನ್ಜೋಸ್ ಡ್ರಗ್ ನ ಎತ್ತಾಕೊಂಡು ಹೋಗೋಕೆ ಬಂದಿದ್ದಾರೆ. ಈ ಡ್ರಗ್ ಇಂಜೆಕ್ಟ್ ಮಾಡೋದ್ರಿಂದ ಪ್ರಜ್ಞೆ ತಪ್ತಾರೆ. ಹಾಗಾಗಿ ಇಲ್ಲಿ ನೋಡಿದ್ರೆ ವಿಕಿ ಬೇರೆ ಇದ್ದಾಳೆ. ಇವತ್ ರಾತ್ರಿ ದೊಡ್ಡದಾಗಿ ಎನ್ಜೋಸ್ ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗ್ತೀನಿ ಅಂತ ರಾಬಿನ್ ಹೇಳಿದ್ಲು. ಇವತ್ತು ಹೋಗೋಕಾಗಲ್ವಲ್ಲ, ಅದಕ್ಕೆ ಹೇಗೆ ಅವಳಿಗೆ ಮುಖ ತೋರ್ಸೋದು ಅಂತ ಕದ್ದು ಮುಚ್ಚಿ ಓಡಾಡ್ತಿದ್ದಾರೆ. ಇದ್ರ ಜೊತೆಗೆ ವಿಲ್ ಗೆ ಒಂದು ಡೌಟ್ ಇದೆ. ರಾಬಿನ್ ಗೆ ಹುಡುಗಿ ಅಂದ್ರೆ ಇಷ್ಟ ಸರಿ, ವಿಕಿಗೂ ಹುಡುಗಿಯರು ಅಂದ್ರೆ ಇಷ್ಟ ಅಂತ ಹೇಗ್ ಗೊತ್ತಾಯ್ತು ಅಂತ ಕೇಳಿದಾಗ ಅದು ಒಂಥರ ಫೀಲಿಂಗು, ಒಬ್ರಿಗೊಬ್ರು ಟಚ್ ಮಾಡೋದ್ರಲ್ಲಿ ನೋಡೋದ್ರಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ ರಾಬಿನ್. ಈ ಮಾಹಿತಿ ಎಲ್ಲ ವಿಲ್ ಗೆ ಯಾಕೆ ಬೇಕು ಅಂದ್ರೆ ಇವನ್ಗೆ ಯಾರು ಪ್ರೀತಿಸೋ ಅಂತ ಹುಡುಗ ಸಿಕ್ತಿಲ್ವಲ್ಲ, ಅದೇ ಸಮಸ್ಯೆ. ಸೊ ಕೊನೆಗೂ ಇಬ್ರು ಡ್ರಗ್ ನ ಬ್ಯಾಗ್ ತುಂಬಾ ತುಂಬಿಕೊಂಡು ಹೊರಡ್ತಾರೆ. ಮಾನ್ಸ್ಟರ್ ನ ಟ್ರ್ಯಾಪ್ ಮಾಡೋಕೆ, ಅದರ ಜೊತೆ ಫೈಟ್ ಮಾಡೋಕೆ ಏನೆಲ್ಲ ಬೇಕೋ ಅದನ್ನ ಮರಿ ತಗೊಂಡ್ ಬಂದಿದ್ದಾನೆ. ಡೆಮಾಗಾರ್ಗನ್ ಗೆ ಟೆಲಿಮೆಟ್ರಿ ಟ್ಯಾಗ್ ಅಟ್ಯಾಚ್ ಮಾಡಿ ಆದ್ಮೇಲೆ ಅದು ಸ್ಪೀಡ್ ಆಗಿ ಓಡುತ್ತಲ್ಲ, ಹಾಗಾಗಿ ಆಂಟೆನೈರೋ ವ್ಯಾನ್ ನ ಸ್ಪೀಡ್ ಕೂಡ ಜಾಸ್ತಿ ಆಗ್ಲಿ ಅಂತ ಬೇಡದೇ ಇರೋ ವಸ್ತುಗಳನ್ನ ಖಾಲಿ ಮಾಡ್ತಾ ಇದ್ದಾನೆ ಸ್ಟೀವ್. ಆದ್ರೆ ಡಸ್ಟಿನ್ ನ ಕಣ್ಣು ಸ್ಟೀವ್ ನ BMW ಕಾರ್ ಮೇಲೆ ಬಿದ್ದಿದೆ. ಡೆಮಾಗಾರ್ಗನ್ ಗಿಂತ ಸ್ಪೀಡ್ ಆಗಿ ಹೋಗೋ ಕಾರ್ ಇಲ್ಲೇ ಇದೆ ಅಂದ್ಮೇಲೆ ವ್ಯಾನ್ ಯಾಕೆ ಅಂತ ಹೇಳಿ ಸ್ಟೀವ್ ನ ಕಾರ್ ಟಾಪ್ ಮೇಲೆನೆ ತೂತ ಮಾಡಿ ಆಂಟೆನಾ ಇದಕ್ಕೆ ಫಿಕ್ಸ್ ಮಾಡ್ತಾನೆ. ಸ್ಟೀವ್ ಗೆ ಇದನ್ನ ನೋಡಿ ಅಳು ಬಂದ್ರು ಕೂಡ ಅಳಲ್ಲ, ತಡ್ಕೊಂಡು ಸುಮ್ನಾಗ್ತಾನೆ. ಟೆಲಿಮೆಟ್ರಿ ಟ್ಯಾಗ್ ನ ಡೆಮಾಗಾರ್ಗನ್ ಗೆ ಅಟ್ಯಾಚ್ ಮಾಡೋಕೆ ಎಂತ ಪ್ಲಾನ್ ನ್ಯಾನ್ಸಿ ಮಾಡಿದಾಳೆ ಅಂದ್ರೆ ಬುಲೆಟ್ ಶೆಲ್ ಒಳಗಿರೋ ಬುಲೆಟ್ ನ ತೆಗೆದು ಆ ಜಾಗಕ್ಕೆ ಟೆಲಿಮೆಟ್ರಿ ಟ್ಯಾಗ್ ಇಟ್ಟು ಶೂಟ್ ಮಾಡೋಕೆ ಹೊರಟಿದ್ದಾಳೆ. ಮರಿಗೆ ಡೌಟ್ ಇದೆ, ಫೈರ್ ಮಾಡಿದಾಗ ಟೆಲಿಮೆಟ್ರಿ ಟ್ಯಾಗ್ ನಾಶ ಆಗ್ಬೋದು ಅಂತ. ಅದಕ್ಕೆ ಒಂದ್ಸಲ ಶೂಟ್ ಮಾಡಿ ಚೆಕ್ ಮಾಡ್ತಾರೆ. ಹೇಗೋ ಟ್ಯಾಗ್ ಗೆ ಏನೂ ಆಗ್ಲಿಲ್ಲ. ಇಲ್ಲೇ ಜಾನಥನ್ ಮರಿ ಇವನಿಗೆ ಮೊದಲ ಎಪಿಸೋಡ್ ಅಲ್ಲಿ ತಂದ್ಕೊಟ್ಟಿದ್ದ ಕ್ಯಾಸೆಟ್ ನ ಕೇಸ್ ಓಪನ್ ಮಾಡ್ತಾನೆ. ಇದರ ಒಳಗಿರೋ ಕ್ಯಾಸೆಟ್ ಮುಖ್ಯ ಅಲ್ಲ, ನ್ಯಾನ್ಸಿಗೆ ಪ್ರಪೋಸ್ ಮಾಡೋಕೆ ಅಂತ ರಿಂಗ್ ತರಿಸ್ಕೊಂಡಿದ್ದಾನೆ, ಅದು ಮುಖ್ಯ. ಆದ್ರೆ ಏನ್ ಮಾಡೋದು, ಟೈಮೇ ಸರಿ ಇಲ್ಲ. ನ್ಯಾನ್ಸಿಯ ತಂಗಿ ನಾಪತ್ತೆ, ಅಪ್ಪ ಅಮ್ಮ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಹಾಗಾಗಿ ನ್ಯಾನ್ಸಿಗೆ ಪ್ರಪೋಸ್ ಮಾಡುವಂತ ಮರಿ ಹೇಳ್ತಿದ್ರು, ಕೇಳ್ತಿಲ್ಲ. ಅಪ್ಸೈಡ್ ಡೌನ್ ಅಲ್ಲಿ ಜಿಮ್ ಮತ್ತೆ 11 ಪ್ರಜ್ಞೆ ತಪ್ಪಿದ್ದ ಲೆಫ್ಟಿನೆಂಟ್ ಏಕರ್ಸ್ ನ ಬಂಧಿಸಿ ಇಲ್ಲಿಂದ ಹೊರಗೆ ಹೋಗೋಕೆ ದಾರಿ ಏನಾದ್ರೂ ಇದ್ರೆ ಅವನ ಕೈಯಲ್ಲಿ ಬಾಯಿ ಬಿಡ್ಸೋಣ ಅಂತ ಜಿಮ್ ಅನ್ಕೊಂಡಿದ್ರೆ 11 ಗೆ ಏಕರ್ಸ್ ಮೊದಲು ಗೋಡೆ ಮೇಲೆ ಯೂರಿನ್ ಪಾಸ್ ಮಾಡೋದ್ನಲ್ಲ ಅದರ ಚಿಂತೆ. ಅಲ್ಲೇ ಯಾಕೋ ಇದ್ದ, ಅವನ್ಗೇನೋ ಗೊತ್ತಿರ್ಬೋದು ಅಂತ ಹೇಳ್ತಿದ್ದಾಳೆ. ಅವನಿಗೆ ಏನೇ ಗೊತ್ತಿದ್ರು ಎಂತ ಪರಿಸ್ಥಿತಿ ಬಂದ್ರು ಬಾಯಿ ಬಿಡದೆ ಇರೋ ಹಾಗೆ ಟ್ರೈನಿಂಗ್ ಆಗಿರುತ್ತೆ. ನಾನೇ ನೋಡು, ರಷ್ಯಾದವರು ವಾರನ್ಗಟ್ಲೆ ಟಾರ್ಚರ್ ಕೊಟ್ರು, ನನ್ನಿಂದ ಒಂದು ಇನ್ಫಾರ್ಮೇಶನ್ ತೆಗೆಸ್ಕೊಡೋಕ್ ಆಗ್ಲಿಲ್ಲ. ಈಗ ನಿನ್ನ ಕ್ರಿಪ್ಟೋನೈಟ್ ಬೇರೆ ಕಂಡಿಡ್ಕೊಂಡಿದ್ದಾರೆ, ಇದೆಲ್ಲ ಸೇಫ್ ಅಲ್ಲ ಬಿಡು ಅಂತ ಹೇಳ್ತಾನೆ ಜಿಮ್. ಕ್ರಿಪ್ಟೋನೈಟ್ ಏನು ಅಂತ ಸೂಪರ್ ಮ್ಯಾನ್ ಮೂವೀಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸ್ನೇಹಿತರೆ. ಈ ಕ್ರಿಪ್ಟೋನೈಟ್ ಅನ್ನೋ ಒಂದು ಎಲಿಮೆಂಟ್ ಸೂಪರ್ ಮ್ಯಾನ್ ನ ವೀಕ್ನೆಸ್. ಅದೇ ರೀತಿ ಸಾನಿಕ್ ವೆಪನ್ 11 ನ ವೀಕ್ನೆಸ್ ಆಗಿದೆ. ಸೊ 11 ಏನೇ ಹೇಳಿದ್ರು ಕೇಳಲ್ಲ ಅಂತ ಕೊನೆಗೂ ಏಕರ್ಸ್ ಕೈಯಲ್ಲಿ ಸತ್ಯ ಬಾಯ್ ಬಿಡ್ಸೋಕೆ ಒಂದು ಪ್ಲಾನ್ ಮಾಡ್ತಾರೆ. ಅದೇ 11 ತನ್ನ ಶಕ್ತಿಯಿಂದ ಏಕರ್ಸ್ ನ ಮೈಂಡ್ ಗೆ ನುಗ್ಗಿ ಅವನ ನೆನಪುಗಳನ್ನ ನೋಡಿದ್ರೆ ಏನಾದ್ರೂ ವಿಷಯ ಗೊತ್ತಾಗ್ಬೋದು ಅಂತ 11 ಪ್ಲಾನ್ ಪ್ರಕಾರ ಕೆಲಸ ಶುರು ಮಾಡ್ತಾಳೆ. ಇದರಿಂದ ಏಕರ್ಸ್ ಗೆ ತುಂಬಾನೇ ಹಿಂಸೆ ಆಗ್ತಿದೆ, ತಲೆನೋವಾಗ್ತಿದೆ. ವೈರ್ಲೆಸ್ ಮುಖಾಂತರ ಜಿಮ್ ಗೆ 11 ಏನ್ ನೋಡ್ತಿದ್ದಾಳೋ ಅದನ್ನ ಹೇಳ್ತಾ ಇದ್ದಾಳೆ. ಅಪ್ಸೈಡ್ ಡೌನ್ ನ ಮಿಲಿಟರಿ ಬೇಸ್ ಅಲ್ಲಿ ಲ್ಯಾಬ್ ಇದೆ. ಈ ಲ್ಯಾಬ್ ನ ನಡೆಸ್ತಾ ಇರೋದು ಡಾಕ್ಟರ್ ಕೆ ಲೆಫ್ಟಿನೆಂಟ್ ಕರ್ನಲ್ ಸಲಿವನ್ ಗೆ 11 ನ ಬಂಧಿಸೋಕೆ 1 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಜೊತೆಗೆ ಲ್ಯಾಬ್ ಅಲ್ಲಿ ಒಂದು ಸೀಕ್ರೆಟ್ ರೂಮ್ ಕೂಡ ಇದೆ, ಒಳ್ಳೆ ಲಾಕರ್ ತರ ಇದೆ ಈ ರೂಮ್. ಅದರ ಒಳಗೆ ಏನಿದೆ ಅಂತ ಜಿಮ್ ಏಕರ್ಸ್ ಗೆ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾಗ 11 ಫೋರ್ಸ್ ಮಾಡಿ ಆ ಡೋರ್ ನ ಓಪನ್ ಮಾಡೋಕೆ ನೋಡ್ತಾಳೆ. ಇದರಿಂದ ಲ್ಯಾಬ್ ಅಲ್ಲಿ ಇದ್ದ ಸಾನಿಕ್ ವೆಪನ್ ಆಕ್ಟಿವೇಟ್ ಆಗಿ 11 ತನ್ನ ಪವರ್ಸ್ ಎಲ್ಲ ಕಳ್ಕೊಂಡು ಏಕರ್ಸ್ ನ ಮೈಂಡ್ ಇಂದ ಹೊರಗೆ ಬರ್ತಾಳೆ. ಆದ್ರೆ 11 ಗೆ ಗೊತ್ತಾಯ್ತು ಲ್ಯಾಬ್ ಅಲ್ಲಿ ಆ ರೂಮ್ ಒಳಗೆ ತನ್ನ ರೀತಿನೇ ಪವರ್ಸ್ ಇರೋ ಯಾರನ್ನೋ ಬಂಧಿಸಿ ಇಟ್ಕೊಂಡಿರೋ ಹಾಗಿದೆ. ಮೋಸ್ಟ್ಲಿ ವೆಕ್ನಾನೇ ಇರ್ಬೋದು ಅಂತ ಜಿಮ್ ಗೆ ಹೇಳ್ತಾಳೆ. ನೆಕ್ಸ್ಟಿನಲ್ಲಿ ಮೈಕ್ ಮಾಡಿದ್ದ ಪ್ಲಾನ್ ಪ್ರಕಾರ ಮೊದಲು ಎರಿಕಾ ಡೆರಿಕ್ ನ ಮನೆಗೆ ಬಂದಾಗ ಡೆರಿಕ್ ನ ಅಕ್ಕ ಟೀನಾ ಬಂದು ಡೋರ್ ಓಪನ್ ಮಾಡ್ತಿದ್ದಂಗೆ ಇವಳು ಆಕ್ಟಿಂಗ್ ಶುರು ಮಾಡ್ತಾಳೆ. ಡೈಲಾಗ್ ಹೇಳೋಕ್ಕೂ ಮುಂಚೆನೆ ಅಳ್ತಾ ಇದ್ದಾಳೆ. ನನ್ನಿಂದ ತಪ್ಪಾಗೋಯ್ತು, ನಿನ್ ಜೊತೆ ಜಗಳ ಮಾಡ್ಕೋಬಾರ್ದಾಗಿತ್ತು, ನಿನ್ನಂತ ಒಳ್ಳೆ ಫ್ರೆಂಡ್ ಇಲ್ವೇ ಇಲ್ಲ, ಅದಕ್ಕೆ ನಿನ್ಗೋಸ್ಕರ ನಿನ್ನ ಫೇವ್ರೆಟ್ ಪೈ ಮಾಡ್ಕೊಂಡ್ ಬಂದಿದ್ದೀನಿ ಅಂತಿದ್ದಂಗೆ ಟೀನಾ ಕರ್ಗಿ ನೀರಾಗಿ ಇವಳನ್ನ ಒಳಗೆ ಕರ್ಕೊಂತಾಳೆ. ಟೀನಾಳ ಮನೆಯಲ್ಲಿರೋ ಎಲ್ಲರೂ ಕೂಡ ಎರಿಕಾ ತಂದಿರೋ ಪೈನ ತಿಂತಾ ಇದ್ದಾರೆ. ಯಾಕೋ ಪೈನ ಟೇಸ್ಟ್ ಸ್ವಲ್ಪ ಚೇಂಜ್ ಇದೆಯಲ್ಲ ಅಂತ ಟೀನಾ ಅವ್ರ ಅಪ್ಪಂಗೆ ಅನ್ಸಿದ್ರು ಕೂಡ ಒಂಥರ ಚೆನ್ನಾಗಿ
ಆಗಿದೆ ಅಂತ ತಿಂತಾ ಇದ್ದಾರೆ. ಟೇಸ್ಟ್ ಯಾಕೆ ಚೇಂಜ್ ಇದೆ ಅಂದ್ರೆ ಇದರಲ್ಲೇ ವಿಲ್ ಮತ್ತೆ ರಾಬಿನ್ ತಂದಿದ್ದ ಬೆನ್ಜೋಸ್ ಡ್ರಗ್ ಹಾಕಿರೋದು. ಎಲ್ಲಾ ಪೈ ತಿಂತಿದ್ದಾರೆ. ಎರಿಕಾ ತಿನ್ನೋ ಹಾಗೆ ನಾಟಕ ಆಡ್ಕೊಂಡು ಕೆಳಗೆ ಬೀಳಿಸ್ತಾ ಇದ್ರೆ ಟೀನಾ ತಿಂತಾನೆ ಇಲ್ಲ. ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ಬೇಡ ಅಂತಿದ್ದಾಳೆ. ಇಲ್ಲ ನಿನ್ಗೋಸ್ಕರನೇ ಮಾಡಿದೀನಿ ಸ್ವಲ್ಪ ಆದ್ರೂ ತಿನ್ನು ಅಂತ ಎರಿಕಾ ಹೇಳಿದ್ರು ತಿನ್ನಲ್ಲ. ನಾನು ದಪ್ಪ ಆಗ್ಲಿ ಅಂತಾನೆ ತಿನ್ಸೋಕೆ ನೋಡ್ತಿದ್ಯಾ ಅಲ್ವಾ, ಹಾಗೆ ಹೀಗೆ ಮೇಲೆ ಕೆಳಗೆ ಅಂತ ಇಬ್ರು ಜಗಳ ಶುರು ಹಚ್ಕೊಂತಾರೆ. ಈಗ ಟೀನಾ ಅವ್ರಪ್ಪ ತಟ್ಟಾಡ್ಕೊಂಡು ಹೋಗಿ ಪ್ರಜ್ಞೆ ತಪ್ತಾರೆ. ಇವ್ರಿಗೇನಾಯ್ತು ಅಂತ ನೋಡೋಕೆ ಬಂದ ಟೀನಾ ಅವ್ರ ಅಮ್ಮ ಕೂಡ ಪಾಚ್ಕೊಂಡ್ರು. ಡೆರಿಕ್ ಟೇಬಲ್ ಮೇಲೆ ಮಲ್ಕೊಂಡ. ಇದೇನೆಲ್ಲರಿಗೂ ಏನಾಯ್ತು, ಎಮರ್ಜೆನ್ಸಿ ನಂಬರ್ಗೆ ಫೋನ್ ಮಾಡುವಂತ ಟೀನಾ ಎರಿಕಾಗೆ ಹೇಳಿದಾಗ ಇವಳು ಬ್ಯಾಕಪ್ಗೆ ಅಂತ ಮೊದ್ಲೇ ತನ್ನ ಬಳಿ ಇಟ್ಕೊಂಡಿದ್ದ ಇಂಜೆಕ್ಷನ್ ನ ತೆಗೆದು ಟೀನಾಳ ಕತ್ತಿಗೆ ಇಂಜೆಕ್ಟ್ ಮಾಡಿ ಇವಳನ್ನ ಕೂಡ ಪ್ರಜ್ಞೆ ತಪ್ಪಿಸ್ತಾಳೆ. ವೆಕ್ನಾ ಇವರೆಲ್ಲರನ್ನ ಬಿಟ್ಟು ಎರಿಕಾನ ಕಿಡ್ನಾಪ್ ಮಾಡಬೇಕಾಗಿತ್ತು. ತಲೆ ಕೆಟ್ಟು ಹೋಗಿ ಅವನೇ ವಾಪಸ್ ಕರ್ಕೊಂಡ್ ಬಂದು ಬಿಟ್ಟು ಹೋಗ್ತಿದ್ದ. ಈಗ ಎಲ್ಲರೂ ಬಂದು ಡೆರಿಕ್ ಮತ್ತೆ ಇವನ ಫ್ಯಾಮಿಲಿಯನ್ನ ಎತ್ತಾಕೊಂಡು ಹತ್ರದಲ್ಲೇ ಇರೋ ಒಂದು ಫಾರ್ಮ್ ಗೆ ಕರ್ಕೊಂಡ್ ಬರ್ತಾರೆ. ಕೊಟ್ಟಿಗೆಯಲ್ಲಿ ಇವರನ್ನ ಇಟ್ಕೊಂಡಿದ್ದಾರೆ. ಸ್ಟೀವ್, ಮೈಕ್, ಲೂಕಸ್, ಡಸ್ಟಿನ್, ನ್ಯಾನ್ಸಿ ಮತ್ತೆ ಜಾನಥನ್ ಎಲ್ಲರೂ ಸೇರಿ ಮನೆ ಒಳಗೆ ಟ್ರ್ಯಾಪ್ ಗಳನ್ನ ಸೆಟ್ ಮಾಡಿ ಡೆಮೋಗಾರ್ಗನ್ ಬರೋದನ್ನೇ ವೇಟ್ ಮಾಡ್ತಿದ್ದಾರೆ. ಅದೇ ಕೊಟ್ಟಿಗೆ ಹೊರಗೆ ವಿಲ್ ಮತ್ತೆ ಜಾಯ್ಸ್ ಮಾತಾಡ್ಬೇಕಾದ್ರೆ ಹೊರಗೆ ತುಂಬಾನೇ ಚಳಿ ಇದೆ. ಹೋಗಿ ಕೋಟ್ ಹಾಕೊಂಡ್ ಬಾ ಅಂತ ಜಾಯ್ಸ್ ಹೇಳಿದ್ರು. ವಿಲ್ ಹಾಕೊಳ್ಳಲ್ಲ. ಸೀಸನ್ 2 ಅಲ್ಲೇ ಒಂದು ಡೈಲಾಗ್ ಹೇಳಿದ್ನಲ್ಲ, ಮಾನ್ಸ್ಟರ್ ಗೆ ಕೋಲ್ಡ್ ಅಂದ್ರೆ ಇಷ್ಟ ಅಂತ. ಮೋಸ್ಟ್ಲಿ ಇನ್ನು ಇವನು ಹೈವ್ ಮೈಂಡ್ ಗೆ ಕನೆಕ್ಟ್ ಆಗಿರೋದ್ರಿಂದ ಇವನಿಗೆ ಚಳಿನೇ ಇಷ್ಟ ಅನ್ಸುತ್ತೆ. ಇದೇ ಸಮಯಕ್ಕೆ ಡೆಮೋಗಾರ್ಗನ್ ಡೆರಿಕ್ ನ ಮನೆಗೆ ಅವನ ರೂಮ್ ಗೆನೆ ಬಂತು. ಆದ್ರೆ ಡೆರಿಕ್ ನ ಜಾಗದಲ್ಲಿ ಡಮ್ಮಿ ಇದೆ. ಲೂಕಸ್ ತಕ್ಷಣ ಆಸಿಟೋನ್ ತುಂಬಿರೋ ವಾಟರ್ ಬಲೂನ್ ನ ಡೆಮೋಗಾರ್ಗನ್ ಮೇಲೆ ಬಿಸಾಕ್ತಾನೆ. ಮತ್ತೆ ಇದು ತನ್ನ ಹಿಂದೆ ಓಡ್ ಬರೋ ಹಾಗೆ ಮಾಡ್ತಾನೆ. ಮೊದ್ಲೇ ಫ್ಲೋರ್ ನ ಕಟ್ ಮಾಡಿ ಮಾನ್ಸ್ಟರ್ ನ ಮೇಲಿಂದ ಬೇಸ್ಮೆಂಟ್ ಗೆ ಬೀಳ್ಸೋ ಎಲ್ಲಾ ವ್ಯವಸ್ಥೆ ಮಾಡಿದ್ರು. ಮೇಲೆ ಕಾರ್ಪೆಟ್ ಮುಚ್ಚಿರೋದ್ರಿಂದ ಡೆಮೋಗಾರ್ಗನ್ ಗೆ ಕೆಳಗೆ ಏನಿದೆ ಅಂತ ಕಾಣಿಸಲ್ಲ. ಕಾರ್ಪೆಟ್ ಮೇಲೆ ಕಾಲಿಡುತ್ತೆ. ಮೈಕ್ ಡೆಮೋಗಾರ್ಗನ್ ಗೆ ಹೊಡೆದು ಬೇಸ್ಮೆಂಟ್ ಅಲ್ಲಿ ಇಟ್ಟಿರೋ ಮುಳ್ಳು ತಂತಿ ಮೇಲೆ ಬೀಳಿಸ್ತಾನೆ. ಇಲ್ಲೇ ಇದ್ದ ನ್ಯಾನ್ಸಿ ತಕ್ಷಣ ಟೆಲಿಮೆಟ್ರಿ ಟ್ಯಾಗ್ ನ ಇದಕ್ಕೆ ಶೂಟ್ ಮಾಡ್ತಿದ್ದಂಗೆ ಅದು ಆಕ್ಟಿವೇಟ್ ಕೂಡ ಆಯ್ತು. ಜಾನಥನ್ ಫ್ಲೇರ್ ನ ಡೆಮೋಗಾರ್ಗನ್ ಮೇಲೆ ಬಿಸಾಕ್ತಿದ್ದಂಗೆ ಬೆಂಕಿ ಹತ್ಕೊಳ್ಳುತ್ತೆ. ಲೂಕಸ್ ಅಸಿಟೋನ್ ತುಂಬಿರೋ ವಾಟರ್ ಬಲೂನ್ ನ ಬಿಸಾಕಿದ್ನಲ್ಲ, ಹಾಗಾಗಿ ಬೆಂಕಿ ಅಂದ್ರೆ ಡೆಮೋಗಾರ್ಗನ್ ಗೆ ಆಗಲ್ಲ. ತಕ್ಷಣ ಇದು ಅಪ್ಸೈಡ್ ಡೌನ್ ಗೆ ತಪ್ಪಿಸ್ಕೊಂಡು ಓಡುತ್ತೆ. ಯಾವ ಕಡೆ ಓಡ್ತಿದೆ ಅಂತ ಟ್ರ್ಯಾಕ್ ಮಾಡೋಕೆ ಸ್ಟೀವ್ ಮತ್ತೆ ಡಸ್ಟಿನ್ ಜೊತೆ ನ್ಯಾನ್ಸಿ ಮತ್ತೆ ಜಾನಥನ್ ಕೂಡ ಹೊಡ್ತಾರೆ. ಒಂದೇ ದಿಕ್ಕಿನಲ್ಲಿ ಓಡ್ತಿದ್ದ ಡೆಮೋಗಾರ್ಗನ್ ಇದ್ದಕ್ಕಿದ್ದಂಗೆ ಯೂ ಟರ್ನ್ ತಗೊಳುತ್ತೆ. ಸ್ಟೀವ್ ಕೂಡ ಯೂ ಟರ್ನ್ ತಗೊಂಡ. ಯಾಕೆ ಈ ರೀತಿ ವಾಪಸ್ ಹೋಗ್ತಿದೆ ಅಂದ್ರೆ ಕೊಟ್ಟಿಗೆಯಲ್ಲಿ ಆರಾಮಾಗಿ ಮಲಗಿದ್ದ ಡೆರಿಕ್ ಎಚ್ಚರಗೊಂಡು ಮುಖಕ್ಕೆ ಹಾಕಿದ್ದ ಮುಸುಕನ್ನ ಕೂಡ ತೆಗೆದಿದ್ದಾನೆ. ಇದರಿಂದ ಡೆಮೋಗಾರ್ಗನ್ ಗೆ ಅಷ್ಟೇ ಅಲ್ಲ ವೆಕ್ನಾಗೂ ಕೂಡ ಡೆರಿಕ್ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ. ಮುಸುಕನ್ನ ಹಾಕಿದ್ದಾಗ ಡೆರಿಕ್ ಏನು ಕಾಣಿಸಲ್ಲ. ಇವನ ಮೈಂಡ್ ಗೆ ವೆಕ್ನಾ ನುಗ್ಗಿ ಇವನೇನ್ ನೋಡ್ತಿದ್ದಾನೆ ಅಂತ ಚೆಕ್ ಮಾಡಿದಾಗ ವೆಕ್ನಾಗೂ ಏನು ಕಾಣಿಸ್ತಿರ್ಲಿಲ್ಲ. ಹಾಗಾಗಿ ಡೆರಿಕ್ ಸೇಫ್ ಆಗಿರ್ತಾನೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಈಗ ಡೆರಿಕ್ ತಾನು ಕೊಟ್ಟಿಗೆಯಲ್ಲಿ ಇರೋದನ್ನ ನೋಡ್ತಿದ್ದಂಗೆ ವೆಕ್ನಾಗೆ ಇವರಿರೋ ಜಾಗ ಗೊತ್ತಾಗಿದೆ. ಅದಕ್ಕೆ ಇಲ್ಲಿಗೇನೆ ಡೆಮೋಗಾರ್ಗನ್ ಬರ್ತಿದೆ. ಇನ್ನೊಂದ್ ಕಡೆ ಹೆನ್ರಿಯ ಮನೆಯಲ್ಲಿ ಇರೋ ಹಾಲಿ ತುಂಬಾನೇ ಯೋಚನೆ ಮಾಡಿ ಕೊನೆಗೂ ಹೆನ್ರಿ ಲೆಟರ್ ಅಲ್ಲಿ ಬರ್ದಿರೋ ಹಾಗೆ ಗುಹೆಗಳ ಹತ್ರ ಹೋಗೋಕೆ ಡಿಸೈಡ್ ಮಾಡ್ತಾಳೆ. ಹಿಂದೆ ಮೈಕ್ ಇವಳಿಗೆ ಡಂಜಿಯನ್ಸ್ ಅಂಡ್ ಡ್ರ್ಯಾಗನ್ಸ್ ಗೇಮ್ ಅಲ್ಲಿ ಬರೋ ಒಂದು ಕ್ಯಾರೆಕ್ಟರ್ ಕ್ಲೆರಿಕ್ ನ ಪಾನ್ ಕೊಟ್ಟು ಇವಳು ನಿನ್ ಜೊತೆ ಯಾವಾಗ್ಲೂ ಇರ್ತಾಳೆ ಅಂತ ಹೇಳಿದ್ನಲ್ಲ, ಆ ಕ್ಯಾರೆಕ್ಟರ್ ನ ರೀತಿನೇ ಡ್ರೆಸ್ ಮಾಡ್ಕೊಂಡು ಹೋಗ್ತಿದ್ದಾಳೆ. ಸೊ ಕೊನೆಗೂ ಇವಳು ಗುಹೆ ಹತ್ರ ಬಂದಾಗ ಗುಹೆ ಒಳಗಿಂದ ಯಾರೋ ಬರ್ತಿರೋದು ನೋಡಿ ಹೆದರ್ಕೊಂಡು ಓಡ್ತಾಳೆ. ಕಾಡಿನಲ್ಲಿ ಕಾಲೆಡುವಿ ಬಿದ್ದಾಗ ಇವಳ ಹತ್ರ ಬರೋದು ಬೇರೆ ಯಾರು ಅಲ್ಲ, ಮ್ಯಾಕ್ಸ್. ಹಾಸ್ಪಿಟಲ್ ಅಲ್ಲಿ ಕೋಮಾ ಅಲ್ಲಿ ಇರೋ ಮ್ಯಾಕ್ಸ್ ಇಲ್ಲಿಗೆ ಹೇಗ್ ಬಂದ್ಲು ಅಂತ ಮುಂದಿನ ಎಪಿಸೋಡ್ ಅಲ್ಲಿ ನೋಡೋಣ. ವಿಡಿಯೋ ಮುಗಿಸೋಕ್ಕೂ ಮುಂಚೆ ಒಂದು ಸಣ್ಣ ವಿಷಯ ನಿಮ್ಗೆ ಹೇಳ್ಬೇಕು ಸ್ನೇಹಿತರೆ. ಅದೇನಂದ್ರೆ ಈ ಸೀರೀಸ್ ನ ತುಂಬಾನೇ ಜನ ಕೇಳ್ತಿದ್ರಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು. ಆದ್ರೆ ಈ ವಿಡಿಯೋಸ್ಗೆ ತುಂಬಾನೇ ಕಡಿಮೆ ವ್ಯೂಸ್ ಬರ್ತಿದೆ ಸ್ನೇಹಿತರೆ. ಏನಾದ್ರೂ ಮಿಸ್ಟೇಕ್ ಆಗ್ತಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇಲ್ಲ ವ್ಯೂಸ್ ಕಡಿಮೆ ಬರ್ತಿರೋದಕ್ಕೆ ವಿಡಿಯೋ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆಯಾ, ನನ್ನಿಂದ ಏನಾದ್ರೂ ಮಿಸ್ಟೇಕ್ ಇದ್ರೆ ಹೇಳಿ ಸ್ನೇಹಿತರೆ. ಅದನ್ನ ಸರಿ ಮಾಡ್ಕೊಂಡು ನೆಕ್ಸ್ಟ್ ಇಂದ ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.